ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟು ಚೆನ್ನಾಗಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಬಬ್ಲು, ನೋ 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 ನೋ. ಟಾಟಾ ಬಾಯ್ ಮಾಡು. ಬಾಯ್, ನಾನು ಹೋಗ್ತೀನಿ. ಟಾಟಾ ಬಾಯ್ ಕಣ ಬಬ್ಲು. ಹೇವಾಂಶ್ ಬಾಯ್. ಏ ಬಾಯ್ ಕಣ್ರಿ, ಬಾಯ್ ರೀ, ಬಾಯ್. ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ನಡಪಾಕ ಆಗ್ತಿದೆ. ಅತ್ತೆ ಸ್ಪೆಷಲ್ ಪೈನಾಪಲ್ ಕೇಸರಿ ಬಾತ್ ಅಂತ. ಸೊ ತುಂಬ ದಿನದಿಂದ ಏನಾದ್ರು ಸ್ವಲ್ಪ ಸ್ವೀಟ್ ತಿನ್ಬೇಕು ಅನಿಸ್ತಾ ಇತ್ತು. ನೆನ್ನೆ ಪೈನಾಪಲ್ ತಂದಿದ್ವಿ, ಅದಕ್ಕೆ ಇವತ್ತು ಪೈನಾಪಲ್ ಕೇಸರಿ ಬಾತ್ ರೆಸಿಪಿ ಮಾಡೋಣ ಅಂತ ಅತ್ತೆ ಮಾಡ್ತಿದ್ದಾರೆ. ಇದು ಫಸ್ಟ್ 1/2 ಗ್ರೇಟೆಡ್ ಮಾಡಿ ಇಟ್ಕೊಂಡಿದ್ದಾರೆ. ಇದನ್ನು ತುರಿದು ಇಟ್ಟಿದ್ದಾರೆ. ಕೆಲವರು ಇದನ್ನು ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡಿ ಹಾಕ್ತಾರೆ, ಬಟ್ ಇದು ಸ್ವಲ್ಪ ಬಾಯಿಗೆ ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಹಂಗೆ ಗ್ರೇಟ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲರಿಗೂ ಗೊತ್ತು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ಅಂತ ಅಂದ್ಬಿಟ್ಟು ಇನ್ನೊಮ್ಮೆ ನಾನು ತೋರಿಸ್ತಾ ಇದ್ದೀನಿ. ಗೋಡಂಬಿ, ದ್ರಾಕ್ಷಿ, ಲವಂಗ, ಆಮೇಲೆ ಇದು ಏಲಕ್ಕಿದು ಸೀಡ್ಸ್, ಅದಾದಮೇಲೆ ಕುಟ್ಟಿ ಪುಡಿ ಮಾಡಬೇಕು. ಆ್ಯಂಡ್ ಮಾಮೂಲಿ ಸಕ್ಕರೆ ಆ್ಯಂಡ್ ರವೆ, ಚಿರೋಟಿ ರವೆ, ತುಪ್ಪ, ಸ್ವಲ್ಪ ಕಲರ್ ಎಸೆನ್ಸ್ ಇದೆ. ಇವಾಗ ಸ್ಟಾರ್ಟ್ ಮಾಡಬೇಕು ಮಾಡೋಕ್ಕೆ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ನಾವು ಮಾಡುವಾಗ ಒಂದೊಂದೇ ತಗೊಳ್ಳೋದ್ಕಿಂತ ಎಲ್ಲದು ಈ ಥರ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಮಾಡುವಾಗ ಸ್ವಲ್ಪ ಈಸಿ ಆಗುತ್ತೆ, ಬೇಗ ಎಲ್ಲ ಕೈ ಸಿಗ್ತಿರುತ್ತೆ. ಇಲ್ಲ ಇದು ರವೆ ಹುರಿಯೋಷ್ಟ್ರಲ್ಲಿ ಸೀದೋಗಿರುತ್ತೆ, ಇನ್ನೊಂದೇನೋ ತೊಗೊಳಕ್ಕೆ ಹೋಗಿ, ಇಲ್ಲ ಡ್ರೈ ಫ್ರೂಟ್ಸು ಫ್ರೈ ಮಾಡೋಷ್ಟ್ರಲ್ಲಿ ಇನ್ನೊಂದು ಸೀದೋಗಿರುತ್ತೆ, ಆ ಥರ ಆಗುತ್ತೆ. ಫಸ್ಟೇ ಈ ಥರ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಬೆಸ್ಟ್, ಅಂದರೆ ಆರಾಮಾಗಿ ನಾವು ಕುಕ್ ಮಾಡ್ಬೋದು. ಸೊ ಇವಾಗ ಇಂಗ್ರೀಡಿಯೆಂಟ್ ಬೇಕು, ಅದಕ್ಕೆಲ್ಲ ಟೇಬಲ್ ಮೇಲೆ ಫುಲ್ ಸೆಟ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಪ್ರಿಪೇರ್ ಮಾಡಬೇಕು. ಇವಾಗ ಅದೇ ನಾವು ತುರ್ಕೊಂಡಿದ್ವಲ್ಲ ಗ್ರೇಟೆಡ್ ಮಾಡಿರೋ ಒಂದು ಪೈನಾಪಲ್ನ ನೀರಿಗೆ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ತಿದ್ದೀವಿ. ಈ ಕಡೆ ಡ್ರೈ ಫ್ರೂಟ್ಸ್ಗೆ ತುಪ್ಪ ಹಾಕ್ಕೊಂಡಿದ್ದೀವಿ ಫುಲ್ಲು ಫ್ರೈ ಮಾಡೋಕ್ಕೆ. ಒಂದು ನಿಮಿಷತೆ. ಸೊ ಎಷ್ಟು ಸ್ಪೂನು ಸಕ್ಕರೆ ಹಾಕೋದು? 5 ಸ್ಪೂನ್ಸ್ ಹಾಕ್ತಾಯಿದ್ದೀವಿ. 2 ಕಪ್ಸ್ ರವೆ ತೊಗೊಂಡಿರೋದು ನಾವು, ಹಂಗಾಗಿ ಇದು ಸ್ವಲ್ಪ ಸ್ಪೂನ್ ದೊಡ್ಡ ಇದೆ, ಹಾಗಾಗಿ ಇದರಲ್ಲಿ ಒಂದು 5 ಸ್ಪೂನ್ ಹಾಕ್ತಿದ್ದೀವಿ. ಸ್ವಲ್ಪ ಅದೇ ರವೆ ಜೊತೆ ಒಂಥರ ಡ್ರೈ ಫ್ರೂಟ್ಸ್ ಜೊತೆ ಸಿಗ್ತಾ ಇರುತ್ತೆ ಅಲ್ವಾ ಇದು ಪೈನಾಪಲ್. ಟೂ ಕಪ್ಸ್ ರವೆ ಹುರಿದಿಟ್ಟಿದ್ದೆ, ತುಪ್ಪದಲ್ಲೇ ಹುರಿದಿಟ್ಟಿದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಕಲರ್ ಅವಶ್ಯಕತೆ ಇಲ್ಲ, ಪೈನಾಪಲ್ದೇ ತುಂಬ ಕಲರ್ ಬಿಟ್ಟಿದೆ.
ಈಗ ಸಿಮ್ ಮಾಡಿಬಿಟ್ಟು ಸ್ವಲ್ಪ ಹಾಗೆ ಬೇಯಿಸೋದು. ಸೊ ಈ ಥರ ಮೆಥಡಲ್ಲೂ ಮಾಡ್ಬೋದು. ಅಂದರೆ ಇವಾಗ ಕುದೀತಿರೋ ನೀರಿಗೆ ರವೆ ಹಾಕೋದು ಇರುತ್ತೆ. ಹೀಗೆ ರವೆಗೇ ಕುದೀತಿರೋ ನೀರು ಹಾಕು ಮಿಕ್ಸ್ ಮಾಡ್ಬೋದು. ಸೊ 2 ಥರನೂ ಮಾಡ್ಬೋದು. ಇದು ಒಂಥರ ಚೆನ್ನಾಗಿದೆ. ಏನಂದರೆ ತಿರ್ಸ್ತಿರ್ಬೇಕಷ್ಟೆ, ಗಂಟಾಗಬಾರ್ದು. ಸೊ ಈ ಐಡಿಯಾ ಚೆನ್ನಾಗಿದೆ. ನಾನೊಂದ್ಸರಿ ಹಿಂಗೆ ಫಾಲೋ ಮಾಡಬೇಕು. ಸೊ ಕೇಸರಿಬಾತ್ ರೆಡಿ ಟು ಈಟ್. ಎಲ್ಲರೂ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ಇದು ಅಗರೋ ಆಟಮ್ ಪ್ಲಸ್ ಹ್ಯಾಂಡ್ ಹೆಲ್ಡ್ ಬಾಡಿ ಮಸಾಜರ್. ಇದರಲ್ಲಿ 4 ಥರ ಮಸಾಜ್ ಹೆಡ್ಸ್ ಇರುತ್ತೆ. ಸೊ ನಮಗೆ ಪರ್ಟಿಕ್ಯುಲರ್ ಪಾರ್ಟಲ್ಲಿ ಏನಾದ್ರು ಪೇಯ್ನ್ ಇತ್ತು ಅಂದರೆ ಆ ಪರ್ಟಿಕ್ಯುಲರ್ ಮಸಾಜ್ ಹೆಡ್ಸ್ನ ಫಿಕ್ಸ್ ಮಾಡಿಕೊಂಡು ನಾವು ಮಸಾಜ್ ಮಾಡ್ಕೋಬಹುದು. ಪ್ರತಿನಿತ್ಯ ನಾವು ಮನೇಲಿ ಕೆಲಸ ಮಾಡಿ ಅವರು ಏನೇ ಒಂದು ಪೇಯ್ನ್ ಇದ್ರೂ ಇದು ನಮಗೆ ತುಂಬ ರಿಲ್ಯಾಕ್ಸ್ ಕೊಡುತ್ತೆ. ಎನಿ ಟೈಮ್ ಎನಿವೇರ್ ನಾವು ಇದನ್ನು ಕ್ಯಾರಿ ಮಾಡ್ಬೋದು, ಹಾಗೆ ಯೂಸ್ ಮಾಡ್ಬೋದು. ಆ್ಯಂಡ್ ಇದನ್ನು ಹೆಣ್ಮಕ್ಳು ಗಂಡ್ಮಕ್ಳು ಅಂತೆಲ್ಲ ಎಲ್ಲರೂ ಯೂಸ್ ಮಾಡಬಹುದು. ಸೊ ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ನಿಮಗೇನಾದ್ರು ಇಷ್ಟ ಆದರೆ ಬೈ ಮಾಡಬೇಕು ಅನ್ನೋದಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ ಬೈ ಮಾಡಿ. ಜೊತೆ ಎಲ್ಲರೂ ಹೋಗಬೇಕು ಅನ್ನೋದಿದ್ದರೆ 2 ಜೊತೆ ಬಟ್ಟೆ, ಒಂದು ಫುಡ್ಡು ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಹಾಂ, ನಾನು ಹಿಂದೆನೇ ಕೂರ್ತೀನಿ. ಟಾಟಾ ಟಾಟಾ ಬಬ್ಲು, ಬೈ ಕಣ್ರಿ. ನಾವು ನಿನಗಲ್ಲ ಮಾತಾಡ್ಸಿದ್ದು, ಆಯ್ತಾ ಬಬ್ಲ? ಹೇಮಾಂಶ್, ಹೇಮಾಂಶ್, ಓಯ್ ಹೇಮಾಂಶ್. ಹಾಂ ಸಾಕಾ? ನನ್ನ ಮಗ ಬಬ್ಲು ಅನ್ನೋದಕ್ಕೂ ರಿಯಾಕ್ಟ್ ಮಾಡ್ತಾನೆ, ಹೇಮಾಂಶ್ ಅನ್ನೋದಕ್ಕೂ ಮಾಡ್ತಾನೆ, ಚಿನ್ನು ಪುಟ್ಟು ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತಾನೆ. ಹಾಗಾಗಿ ಬಬ್ಲು ಅಂತಲೇ ಕರೆಯೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಸರಿ ಹೋಗತ್ಲೆ, ಎಲ್ಲೆಲ್ಲಿ ಹೋಗ್ತಿದ್ಯಾ ಮಗನೇ? ಟಾಟಾ ಟಾಟಾ. ಬಾಯ್ ಮಾಡು, ಬಾಯ್ ಮಾಡು ಮಗನೇ. ಒಂದೊಂದ್ಸರಿ ಕೈ ಎತ್ತಾನೆ. ಆ್ಯಂಡ್ ಫ್ರೆಂಡ್ಸ್, ನಮ್ಮ ಸವಾರಿ ಹೊರಟಿದ್ದು ಐರೊಳ್ಳಿ ಅಂತ. ಸೊ ಅಲ್ಲಿ ಅಪ್ಪನ ಲಾಸ್ಟ್ ತಂಗಿ, 4ನೇ ತಂಗಿ ಅವರು ಲಾಸ್ಟ್, ವಿಜಯ್ ಕಲಾ ಅಂತ ಅತ್ತೆ ಹೆಸರು, ಆ್ಯಂಡ್ ಮಾವನ ಹೆಸರು ಅಶೋಕ್ ಅಂತ. ಸೊ ಅವ್ರ ಮನೆಗೆ ಹೊರಟಿದ್ವಿ. ಅಲ್ಲಿ ಹಬ್ಬ ಇತ್ತು. ಈಗ ನಮ್ಮೂರಲ್ಲೆಲ್ಲ ಹೀಗೆ ಹಬ್ಬ ಮಾಡ್ತೀವಿ, ಆ ಥರ ಅವ್ರ ಊರಲ್ಲಿ ಹಬ್ಬ ಇತ್ತು. ಹಾಗಾಗಿ ನಮಗೆ ಕರೆದಿದ್ರು ಹಬ್ಬಕ್ಕೆ. ಸೊ ನಿವಿ ಏನಿರಲಿಲ್ಲ, ಗೊತ್ತಲ್ಲ, ನಿವಿ ಬರೋದೇ 15 ಡೇಸಿಗೆ ಒಂದು ಸ್ಯಾಟರ್ಡೆ ಸಂಡೇ ಬಂದು ಹೋಗೋದು. ಹಾಗಾಗಿ ನಾವು 4 ಜನನೇ ಹೊರಟ್ವಿ. ಸರಿ ಬಬ್ಲು ಫಸ್ಟ್ ಹೋಗಿದ್ವಿ ನಾವು ಪಾಪು ನೋಡೋಕೆ ಹೋದಾಗ. ಹಾಗೆ ಅವನಿವೆ ಐರೊಳ್ಳಿಗೆ ಹೋಗಿ ಬಂದಿದ್ವಿ. ಬಬ್ಲು ಫಸ್ಟ್ ಟೈಮ್ ಹೋಗಿದೆ, ಇದು ಸೆಕೆಂಡ್ ಟೈಮ್ ಅವನು ಹೋಗ್ತಾ ಇರೋದು. ಅಲ್ಲೂ ಅಷ್ಟೇ, ಆಫ್ಟರ್ ಲಾಂಗ್ ಟೈಮು ನಮ್ಮದು ಫ್ಯಾಮಿಲಿ ಏನಿದೆ, ಮಾವನ ಫ್ಯಾಮಿಲಿ ಎಲ್ಲರೂ ಸೇರಿದ್ವಿ. ಸೊ ವಿಜಯ ಕಲಾ ಅತ್ತೆ ಅಂದರೆ ನಾವೆಲ್ಲ ಬೇಬಿ ಅತ್ತೆ ಅಂತೀವಿ. ನನಗೂ ಬೇಬಿ ಅತ್ತೆ ಅಂತಲೇ ಅವ್ರದ್ದು ರಿಯಲ್ ಹೆಸ್ರೇ ಒಂದೊಂದ್ಸರಿ ಮರ್ತೋಗ್ಬಿಡುತ್ತೆ. ಯಾಕಂದರೆ ಫ್ಯಾಮಿಲಿ ಫುಲ್ಲು ಬೇಬಿ ಅತ್ತೆ ಅನ್ನೋದ್ರಿಂದ ನನಗೆ ಒರಿಜಿನಲ್ ಹೆಸರೇ ಮರ್ತೋಗ್ಬಿಡುತ್ತೆ. ಸೊ ಅವ್ರ ಮನೆಗೆ ಇನ್ನೂ 3 ಜನ ಅತ್ತೆದಿರು, ಶಾಂತ ಅತ್ತೆ, ಸೂರ್ಯ ಅತ್ತೆ ಮತ್ತು ಶಶಿ ಅತ್ತೆ ಅಂತ ಅಂದ್ಬಿಟ್ಟು. ಅದರಲ್ಲಿ ಶಾಂತ ಅತ್ತೆ ಅವ್ರ ಮಗಳು ಮಿಂಚು ಮಿಸ್ ಆಗಿದ್ದರು. ಈ ಕಡೆ ಸೂರ್ಯಕಲಾ ಅತ್ತೆ ಅವ್ರ ಮಗಳು ಅಂದರೆ ಸಂತೃಪ್ತಿ ಅಕ್ಕ ಇದ್ದಾರೆ, ಅವರು ಅವ್ರ ಹಸ್ಬೆಂಡ್ ದೀಪಣ್ಣ ಅವ್ರು ಮಿಸ್ ಆಗಿದ್ದರು. ಇನ್ನು ನಮ್ಮ ಕಡೆಯಿಂದ ನಿವಿ ಮಿಸ್ ಆಗಿದ್ದ. ಇನ್ನೆಲ್ಲರೂ ಪ್ರೆಸೆಂಟ್ ಇದ್ದರು. ಸೊ ಅದೇ ಆಫ್ಟರ್ ಲಾಂಗ್ ಟೈಮ್ ಎಲ್ಲರ ಜೊತೆ ಕುತ್ಕೊಂಡು ಮಾತಾಡಿ ಊಟ ಮಾಡಿ ಖುಷಿ ಆಯಿತು. ಆ್ಯಂಡ್ ಬೇಬಿದು ನಾನು ನಿಮಗೆ ನಾಮಕರಣದಲ್ಲಿ ಫೋಟೋ ರಿವೀಲ್ ಮಾಡೋಣ ಅಂತ ಇದ್ದೆ. ಬಟ್ ಅದಕ್ಕೂ ಮುಂಚೆನೇ ನಾನು ಬಂದಿದ್ದರಿಂದ ಇಲ್ಲೇ ಪಾಪು ಫೇಸ್ ರಿವೀಲ್ ಆಗ್ತಿದೆ. ಆ್ಯಂಡ್ ಆಂಟಿ ಬಂದಿದ್ದರು, ಅಂದರೆ ಅನು ಅಮ್ಮ ಅಲ್ಲಿದ್ರಲ್ಲ, ಅನು ಅಪ್ಪ ಅಮ್ಮ ಇಬ್ಬರು ಬಂದಿದ್ದರು. ಸೊ ಹೀಗೆ ಎಲ್ಲ ಊಟ ಮಾಡಿ ಹರಟೆ ಹೊಡ್ಕೊಂಡು ಸ್ವಲ್ಪ ಲೇಟಾಗಿಯೇ ಮನೆಗೆ ಬಂದ್ವಿ. Bye, Bublu. See you on Sureshana.
ದಿನ ಬಾಯ್ ಟಾಟಾ ಬಬ್ಲು ಬಾಯ್ ಬಾಯ್ ಮಾಡು ಅಜ್ಜಿಗೆ ಅಜ್ಜಿ ಅಜ್ಜಿ ಚಿಕ್ಕಜ್ಜಿ ಅದೇ ಟಾಟಾ ನೆಕ್ಸ್ಟ್ ಅವ್ವ ಕೊಡು ಪಪ್ಪಿ ಕೊಡು ಅದು ಸಪ್ರೇಟ್ ಆಗಿ ಇಡ್ತೀನಿ ಬರ್ತಡೆಗೆ ಅಜ್ಜಿ ಅನ್ಸುತ್ತೆ ಇರಿ ಅಜ್ಜಿದು ಅಜ್ಜಿ ಬೇಕು ಅಜ್ಜಿ 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 ಹಂಗೆ ಅಮ್ಮ ಸಣ್ಣ ಅಜ್ಜಿ ಇಲ್ಲಿ ಇವರು ಸಣ್ಣಜ್ಜಿ ಅವರು ಸೆಕೆಂಡ್ ಎಲ್ಲಿ ಎಲ್ಲೋ ಚೂಡಿದಾರ ಹಾಕಿದ್ರಲ್ಲ ಅವರೇ ಬೇಬಿ ಅತ್ತೆ ಅಂದರೆ ವಿಜಯಕಲಾ ಅತ್ತೆ ಆ್ಯಂಡ್ ಈ ಸ್ಯಾರಿ ಹಾಕೊಂಡು ಬಬ್ಲು ಎತ್ಕೊಂಡಿರೋರು ಶಶಿ ಅತ್ತೆ, ಇನ್ನೊಬ್ಬರು ಸೂರ್ಯಕಲಾ ಅತ್ತೆ ಅಂತ. ನಾನು ಅವ್ರು ಸ್ವಲ್ಪ ಏನೋ ಕೆಲಸ ಇದೆ ಅಂತ ಬೇಗ ಹೊರಟರು, ಹಾಗಾಗಿ ಅವ್ರದ್ದು ಜಾಸ್ತಿ ಕ್ಲಿಪ್ಪಿಂಗ್ ಸಿಗಲಿಲ್ಲ. ಆ್ಯಂಡ್ ಅಜ್ಜಿ ಇದ್ದಾರಲ್ಲ ಅವರು ಅಶೋಕ್ ಮಾವನಮ್ಮ. ನಾನು ಫಸ್ಟ್ ಟೈಮ್ ಬಂದಾಗ ನಿಮಗೆ ಹೇಳಿದ್ದೆ, ಯಾಕಂದರೆ ಅವಾಗ ತಾನೇ ನಾವು ಬಬ್ಲನ್ನ ಕರ್ಕೊಂಡು ಬಂದಿದ್ದರಿಂದ ಅವನು ಅಜ್ಜಿ ನೋಡಿಬಿಟ್ಟು ನಮ್ಮ ಊರಲ್ಲಿರೋ ಚೆನ್ನಿ ಅಜ್ಜಿ ಅಂತ ಅಂದ್ಕೊಂಡು ಅವ್ರ ಜೊತೆ ಮಾತಾಡ್ತಿದ್ದ ಹೂ ಅಂತ ಅಂದ್ಬಿಟ್ಟು. ಸೊ ಹಿಂಗೆ ಎಲ್ಲ ಊಟ ಮಾಡಿಕೊಂಡು ಆಮೇಲೆ ಎಲ್ಲರೂ 1 by 1 ಹಿಂದೆ ಮುಂದೆ ಅಂದ್ಕೊಂಡು ಎಲ್ಲರೂ ಹೊರಟ್ವಿ. ಒಂಥರ ಚೆನ್ನಾಗಿತ್ತು. ಆ್ಯಂಡ್ ನೆಕ್ಸ್ಟು ಮತ್ತೆ ಇನ್ನೊಂದು ಫ್ಯಾಮಿಲಿ ಫಂಕ್ಷನ್ಗೆ ಸೇರ್ತಾ ಇದ್ದೀವಿ. ಅದೇ ಅನು ಮತ್ತು ಸುದಿ ಅಣ್ಣ ಪಾಪು ಬೇಬಿ ಗರ್ಲ್ ನಾಮಕರಣದ್ದು ಫಂಕ್ಷನ್ ಇದೆ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಏನು ಹೆಸರಿಟ್ರು ಏನು ಎಲ್ಲ ನಿಮಗೆ ಮುಂದಿನ ವ್ಲಾಗಲ್ಲಿ ಗೊತ್ತಾಗುತ್ತೆ. 1 2 3 ಯೇ ವಿಡಿಯೋ ಮಾಡೋದಾ ಹಾಯ್ ಮಾಡು, ಕ್ಲಾಪ್ಸ್ ಮಾಡು ಎಲ್ಲರಿಗೂ, ಕ್ಲಾಪ್ಸ್ ಕ್ಲಾಪ್ಸ್ ಕ್ಲಾಪ್ಸ್. ಗುಡ್ ಮಾರ್ನಿಂಗ್ ಮಾಡು, ಗುಡ್ ಮಾರ್ನಿಂಗ್ ಮಾಡು, ಹಲೋ ಮಾಡು, ಹಲೋ ಹಲೋ. ಅಯ್ಯಪ್ಪ ಅಪ್ಪ ಏನು ಸುಡಿಯಪ್ಪ ಅಪ್ಪ ಅಯ್ಯಪ್ಪ 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 ಸೌಂಡ್ ಸೌಂಡ್. 1 2 3 ಸುಬ್ಬ 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 ಶುಭ ಮಾಡ್ತಿದ್ದಾನೆ ಅಂದರೆ ಮಾರ್ನಿಂಗ್ಗೆ ಬಿಸಿಲು ಕಾಯಿಸ್ತಾ ಇದ್ದಾನೆ. ಇವತ್ತಪ್ಪ ಬೇರೆ ತೋಟಕ್ಕೆ ಹೋಗಿದ್ದಾರೆ. ನಿಮಗೆ ಅತ್ತೆ ಒಂದು ರೌಂಡ್ ಸುತ್ತಾಡ್ಸ್ಕೊಂಡು ಬಂದರು, ಆದರೂ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಮತ್ತೆ ಹೋಗಬೇಕು ಅಂತ ಕೊಯ್ ಅಂತಿದ್ದಾನೆ. ಬಬ್ಲು ಡ್ಯಾನ್ಸ್. ಬೇಬಿ ಶಾಕ್ ಟು ಡೂ ಡು ಟು ಡು, ಬೇಬಿ ಶಾಕ್ ಟು ಡೂ ಡು ಟು ಡು. ಡ್ಯಾನ್ಸ್ ಆಡು, ಡ್ಯಾನ್ಸ್ ಡ್ಯಾನ್ಸ್ ಡ್ಯಾನ್ಸ್, ಕ್ಲಾಪ್ಸ್ ಅಲ್ಲ ಡ್ಯಾನ್ಸ್. ಬೇಬಿ ಶಾಕ್ ಟು ಡೂ ಡು ಟು ಡು, ಬೇಬಿ ಶಾಕ್ ಟು ಡೂ ಡು. ಹಾಂ ಈಗಲೇ ಹುಡುಗಿರನ್ನ ನೋಡ್ತಿದ್ಯಾ ಮಗನೇ? ಹಾಂ ಹೇಳ್ತೀನಿ ಇರು, ಪಪ್ಪಾಗೆ ಹೇಳ್ತೀನಿ ತಡಿ. ನೋಡ್ರಿ ಅವರು ಹೊರಗಡೆ ಹೋಗ್ತಿರೋದು ಹಿಂಗೆ ನೋಡ್ತಿದ್ದಾನೆ. ಆ್ಯಂಡ್ ಫ್ರೆಂಡ್ಸ್, ಹಾಗೆ ನನ್ನ ಮಗನ ಜೊತೆ ಸ್ವಲ್ಪ ಹರಟೆ ಹೊಡಿತಾ ಇದ್ದೆ. ಆಮೇಲೆ ಎಲ್ಲ ಸ್ನಾನ ಎಲ್ಲ ಆದಮೇಲೆ ಅವನಿಗೆ ಇವಾಗ ಏನಂದರೆ, ತುಂಬ ಜನ ಹೇಳ್ತಾರೆ ಟಿ ವಿ ತೋರಿಸ್ಬಿಡಿ, ಮೊಬೈಲ್ ತೋರಿಸ್ಬಿಡಿ ಅಂತ. ಇವಾಗಿನ ಮಕ್ಕಳಂತೂ ಅದಿಲ್ಲದಲೇ ಇರಲ್ಲ. ನಮ್ಮ ಬಬ್ಲಿಗೂ ಅಷ್ಟೇ, ಇವಾಗ ಏನಾದ್ರು ಊಟ ಮಾಡಿಸ್ಬೇಕು ಅಂದರೆ ಆದಷ್ಟು ಟ್ರೈ ಮಾಡ್ತೀವಿ ಹಾಗೆಯೇ ಹಾಡು ಹೇಳ್ಕೊಂಡು ಮಾಡ್ಸೋಕ್ಕೆ. ತೀರಾ ಇವಾಗ ಓಡಾಡ್ಕೊಂಡು ಮಾಡಿಸಿದ್ರು ಅದೇ ರೂಢಿ ಆಗುತ್ತೆ. ಅದೇ ಒಂದೊಂದು ಸರಿ ಈ ಥರ ಕಾರ್ಟೂನ್ದು, ಬೇಬಿ ಶಾರ್ಕು, ಅದು ಇದು ಅಂತ ಎಲ್ಲ ಅಂದ್ಬಿಟ್ಟು ಕೊಕ್ಕೋ ಮೇಲಂದೆಲ್ಲ ಮ್ಯೂಸಿಕ್ಸ್ ವೀಡಿಯೋಸ್ ಹಾಕ್ಬಿಟ್ಟು ಊಟ ಮಾಡಿಸೋದಾಗುತ್ತೆ. ಆವಾಗ ಸುಮ್ಮನೆ ಊಟ ಮಾಡ್ತಾರೆ. ಸ್ವಲ್ಪ ಬುದ್ಧಿ ಬರೋ ತನಕ ಅಷ್ಟೇ, ಆಮೇಲೆಲ್ಲ ಸ್ವಲ್ಪ ಅದು ಇದು ಅಂತ ತೋರಿಸ್ಕೊಂಡು ಮಾಡ್ಬೋದು. ಸೊ ಇಷ್ಟು ಇವತ್ತಿನ ವ್ಲಾಗ್. ಎಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಮತ್ತು ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.